ಬೆಂಕಿ ರೋಗ ಏನು ಬಿದ್ದದವ ಅವೆಲ್ಲ ನಾಶವಾಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಅದು ಫಸಲು ಕಟ್ಟಿಲ್ಲ. ಸೊ ಮನೆ ಪರಿಸ್ಥಿತಿ ಅಂತೂ ನೋಡೋಕ್ಕಾಗ್ತಿಲ್ಲ, ಯಾಕಂದರೆ ಫುಲ್ ಅಲ್ಲಿನೂ ಸೋರಕತ್ತೈತಿ, ಇಲ್ಲಿನೂ ಸೋರ್ತೈತಿ. ಸ್ನೇಹಿತರೆ ಬೆಳಿಗ್ಗೆ ಅಂತ ಎಡ್ವರ್ಟ್ ಮಾಡಿದ್ರು ಅಂದರೆ ರಾಗಿ ಹಿಟ್ಟು ನಮ್ಮಮ್ಮ ಹಿಡಿಯೋದು, ಅದಕ್ಕೇನೆ ಕಕ್ಕ ಮಾಡಿಬಿಟ್ಟದವ ನಮ್ಮ ಬುಜ್ಜಿ ಅಮ್ಮಗಳು. ಅದೇನು ಬ್ಲ್ಯಾಕ್ ಅಮ್ಮ ಹಂಗೆ ಮಲ್ಕೊಂಬಿಡೋದೆ, ಅವಳು ಏನಿತ್ಲಾಗ ಬಿದ್ದರೂ ಗಿತ್ತಿಲ್ಲ, ಮಾಡಿದ್ರು ಗಿತ್ತಿಲ್ಲ. ನೋಡಿ ಅತ್ತ ಮಕ್ಕಳೆ ಮರ ಐತಿ ನೀನು ಬಿದಿ. ಅವರು ರಾಬ್ ಮೇಷ ಸೆಡೆ ತುಂಬಾ ನೀರು ಬಿಡ್ಕೊಂಡು ಹೋಗ್ಕೊಂಡ್ರೆ ಈ ನೀರು ಓ ಬಿಡು, ಇಲ್ಲಿ ಗಂಟ ಇಳ್ದದವಲ್ಲ ನವ್ವಿ. ನೋಡ್ಲಿ ಇವಾಗಿನ ತೊಳ್ಕೊಂಡ್ ಇಲ್ಲಿಗನ ಆಗಿದೆ. ಓ ಯಾಕಂದ್ರೆ ಅಷ್ಟೊಂದು ಬಹಳ ಎರ್ಸೆಜ್ಜೆ ಇತ್ತು. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಷ್ಟೊಂದು ಎರ್ಸೆಜ್ಜೆ ಇತ್ತಂದ್ರೆ ಅಷ್ಟಿಷ್ಟಲ್ಲ, 100 ಊರರಿಗೂ ಸಮೇತ ಆ ಬೀಜನ ಕೊಡ್ಬೋದಾಯಿತು. ಅಷ್ಟೊಂದು ಬೀಜ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೆ. ಸನ್ಸೆಟ್ ಆಗೋದನ್ನ ಒಂದು ಸ್ವಲ್ಪ ನೋಡಿಬಿಡಿ, ಈ ಗ್ಯಾಪಲ್ಲಿ ತೋರಿಸ್ತೀನಿ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ, ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬನ್ನಿ ನೋಡುವ ಇವತ್ತೇನೇನು ಕೆಲಸ. ಸ್ನೇಹಿತರೆ ರಾತ್ರಿ ಅಂತೂ ಮಳೆ ಬಿಡೋದೆ ಸತತವಾಗಿ 11 ಗಂಟೆ ಬೇಡ 12:30 ಸ್ಟಾರ್ಟ್ ಆಗಿದ್ದು 3:30-4 ಗಂಟೆ ತನಕ ಚೆನ್ನಾಗಿ ನೆನ್ಮಳೆ ಬಂತು. ಪರವಾಗಿಲ್ಲ, ಎಲ್ಲ ನೆನ್ಮಳೆ ಬಂದಿದೆ. ಕಡಲೆ ಗಿಡಕ್ಕೆ ಶೇಂಗಾ ಬೆಳೆಗೆ ಏನು ತೊಂದರೆ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಉಳ್ಕೊಂಡಿದ್ದಾವೆ. ಎಲ್ಲ ಮುಂಚೆ ಬಿತ್ತಿ ಬೆಂಕಿ ರೋಗ ಏನು ಬಿದ್ದದವ ಅವೆಲ್ಲ ನಾಶವಾಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಅದು ಫಸಲು ಕಟ್ಟಿಲ್ಲ. ಸೊ ಇವಾಗ ಚೆನ್ನಾಗಿರೋ ಗಿಡಗಳು ಒಂದು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪ ಬಾಡಿರೋವು ಅವು ಉಳ್ಕೊಂಡಿದ್ದಾವೆ, ಏನು ಸಮಸ್ಯೆ ಆಗೋಲ್ಲ. ನಮ್ಮ ಒಂದು ಸ್ವಲ್ಪ ಹಿಂದುಳಿದು ಬಿತ್ತಿದ್ವಿ, ಪರವಾಗಿಲ್ಲ, ಒಂದು ರೇಂಜಿಗೆ ಇರ್ತವೆ. ನೋಡಿ ಎಲ್ಲ ನೆನ್ಮಳೆ ಆಗಿದೆ, ಎಲ್ಲ ಫುಲ್ಲು ಕಾಲು ಹಿಂಗೆ ಇಕ್ಕಕ್ಕಿಲ್ಲ, ಒಳಕ್ಕೆ ಹೋಗುತ್ತೆ. ನೋಡಿ ಮೆತ್ತ ಆಗೈತೆ, ಇಲ್ಲೆಲ್ಲ ನೀರೆಲ್ಲ ತುಂಬ್ಕೊಂಡಿದ್ದಾವೆ. ಇದೆಲ್ಲ ನೋಡಿ ನೆಲ ಹಿಂಗೆ ಇಕ್ಕಕ್ಕಿಲ್ಲ, ಕಾಲು ಹಂಗೆ ನೆಲ ಒಳಕ್ಕೆ ಹೋಗುತ್ತೆ, ಅಷ್ಟು ನೆನ್ಬಳೆ ಬಂದಿದೆ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಬರಬೇಕು, ಹಂಗಾರೆ ಹಳ್ಳ ಹರಿಯೋಕ್ಕೆ ಸಾಧ್ಯ ಇಲ್ಲಂತಿಲ್ಲ. ನೋಡಿ ಇಷ್ಟೊತ್ತಿಗೆ ನಮ್ಮ ಸೂರ್ಯ ಬಂದದಾನೆ. ಇಷ್ಟೊತ್ತಿಗೆ ಆಲೆ 8 ಗಂಟೆ ಆಗೈತೆ ಟೈಮು, ಆಲೆ 7:30 ಬಸ್ ಹೋಗೈತೆ. ಸೊ ನಾನು ಎದ್ದಿದ್ದೆ ಲೇಟು, ಯಾಕಂದರೆ 2:30-3 ಗಂಟೆ ತಕ್ಕನ ನಾನು ಮಲ್ಕೊಂಡೇ ಇರಲಿಲ್ಲ, ಎದ್ದಿದ್ದೆ ಅದಕ್ಕಾಗಿ. ಯಾಕಂದರೆ ಕುರಿ ಎಲ್ಲ ಆ ಹಟ್ಟಿಯಲ್ಲಿ ಶೆಡ್ನೇ ಏನಾಯಿತು ಆ ಶೆಡ್ಡಲ್ಲಿ ಹೊಡೆದಿದ್ವಿ, ಯಾಕಂದರೆ ಸಮಸ್ಯೆ ಆಗುತ್ತೆ. ಈ ಕಡೆ ಹೊಡೆದಾಗ ಏನು ಸಮಸ್ಯೆ ಆಗೋಲ್ಲ, ಆ ಕಡೆ ಹೊಡೆದಾಗ ಒಂದು ಸ್ವಲ್ಪ ಆ ಬಲೆ ಸರಿ ಇಲ್ಲ, ಅದಕ್ಕೆ ಎಲ್ಲಿ ಕಿತ್ಕೊಂಡು ಓಡೋಗ್ತವೆ ಬೈಕ್ಗೆ ನಾನು ಎದ್ದು ಕೂಕೊಂಡಿದ್ದೆ. ಎತ್ತಗನ ಓದವು ಮಾಡವು ತಿರ್ಗಿ ಯಾಕೆ ಸುಮ್ಮನೆ ರಿಸ್ಕ್ ಅಂತ ಅಂದು ನಮ್ಮ ಅಣ್ಣರೆಲ್ಲ ರೋಸಿಗೆ ಆಗಿತ್ತಲ್ಲ, ಅವ್ರು ಮಲ್ಕೊಂಡಿದ್ರು. ಸೊ ಬೆಳಿಗ್ಗೆನೆ ಅಂದರೆ ಗಿಡಗಳು ನೋಡೋಕ್ಕೆ ಒಂಥರ ಚಂದ, ಪ್ರಕೃತಿ ಮಾತೆನ ಮಳೆ ಬಂದಾಗ ನೋಡಿ ಹೆಂಗೆಲ್ಲ ಕಳ್ಗುಡಿಸ್ತದೆ ಅಂತಂದು. ನಮ್ಮ ಗಿಡಗಳೆಲ್ಲ ಎಷ್ಟು ಚಂದ ಅದ ನೋಡಿ. ಬನ್ನಿ ಒಂದು ಸ್ವಲ್ಪ ಬಿಸಿಲಿಗೆ ಇಕ್ಬೇಕು ಸ್ನೇಹಿತರೆ, ಎಲ್ಲ ಗಿಡಗಳು ನೋಡಿ ಬಿಸಿಲಿಗೆ ಇಕ್ಕಿದ್ರೆ ಚೆನ್ನಾಗಿರ್ತವೆ, ಅದಕ್ಕೆ. ಸೊ ಇವನ್ನೆಲ್ಲ ಇಡ್ತೀನಿ, ಸದ್ಯಕ್ಕಿಲ್ಲ ಇದೆ ನೋಡಿ. ನಮ್ಮ ಗಿಡಗಳೆಲ್ಲ ಹೆಂಗಿದೆ, ತೇವಾಂಶ ಆಗಿತ್ತಲ್ಲ ಚೆನ್ನಾಗಿ, ನೀರಿನ ಅಂಶ ತಾಂಡು ಇಷ್ಟು ದಿನ ಪಾಪ ನಾನು ಇಷ್ಟು ನೀರು ಹಾಕಿದ್ರು, ನಾವು ಮನುಷ್ಯರು ನೀರು ಹಾಕೋದಕ್ಕೂ ಮಳೆ ಬರೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಸೊ ನೋಡುವ ಇವತ್ತೇನೇನು ಕೆಲಸ ಅಂತಂದು. ಸ್ನೇಹಿತರೆ ನಮ್ಮ ಮನೆ ಪರಿಸ್ಥಿತಿ ಅಂತೂ ನೋಡೋಕ್ಕಾಗ್ತಿಲ್ಲ, ಯಾಕಂದರೆ ಫುಲ್ ಅಲ್ಲಿನೂ ಸೋರಕತ್ತೈತಿ, ಇಲ್ಲಿನೂ ಸೋರ್ತೈತೆ. ನೋಡಿ ಇದೆಲ್ಲ ಫುಲ್ ಇತ್ತು, ಒಂದು ಟಬ್ಬು ಇಕ್ಕಿದ್ವಿ ದೊಡ್ಡದು, ಅದ್ರಾಗೆ ನೀರು ತಗೊಂಡು ಹೋದ್ವಿ. ಇಲ್ಲಿ ನೋಡಿ ಇಲ್ಲಿನೂ ಸಮೇತ ದೇವ್ರ ಗುಡಿಯಾಗೂ ಸಮೇತ ಬಿಟ್ಟಿಲ್ಲ, ಆ ರೇಂಜಿಗೆ ಸತ್ತೈತೆ. ನೋಡಿ ಸೋರ್ಬಿಟ್ಟೈತೆ, ಏನು ಮಾಡೋಕ್ಕಾಗಿಲ್ಲ. ಏನು ಮಾಡೋದು ಅಂತ ಸೀಟ್ ಬಗ್ಸಿದ್ವಿ ಅಲ್ಲಿಗೂ, ಅದು ನೀಟಾಗಿ ಸೀಟು ಕುಂಡಿಸಿಲ್ಲ, ಅದೇ ಪ್ರಾಬ್ಲಮ್ ಬಂದಿರೋದು. ನೋಡಿ ಈ ಮನೆ ಫುಲ್ಲು ತಿರ್ಗ ಅಡುಗೆ ರೂಮ್ ಅಂತೂ ಅದು ಜಂತೆನಿಗೆ ಇಕ್ಬಿಟ್ಟೈತೆ. ನೋಡಿ ಗೋಡೆ ಎಲ್ಲ ಜಂತೆನಿಗೆ, ಯಾಕಂದರೆ ಮೊನ್ನೆ ಒಂದು ಸೀಟ್ ಒಂದು ಸ್ವಲ್ಪ ಹೊಡೆದೈತೆ, ಅದು ಅಲ್ಲೇ ಕೊನೆಗೆ ಕರೆಕ್ಟಾಗಿ ಗಾಡಿಗೂ ಅದಕ್ಕೆ ಕರೆಕ್ಟಾಗಿ ಹೊಡೆದೈತೆ. ಅದಕ್ಕೆ ಅವು ಹಿಂದಕ್ಕೆ ರಿವರ್ಸ್ ಬರ್ತವೆ, ಅವು ನೀರು ಬಂದವು, ಈ ಥರ ಪ್ರಭಾವ ಆಗೈತೆ. ನೋಡಿ ಮಣ್ಣೆಲ್ಲ ಬಿದ್ದಿದೆ, ಇಲ್ಲೆಲ್ಲ ಅದೇನೈತೆ ಎಲ್ಲ ಸೋರೈತೆ, ಇಲ್ಲೆಲ್ಲ ಸೋರ್ಬಿಟ್ಟಿತ್ತು. ಅಮ್ಮ ತಗೊಂಡೋಗಿ ಗೋಣಿಚೀಲ ಹಾಕೈತೆ. ನೋಡಿ ಅಲ್ಲಿ ನೀರು ಇನ್ನೂ ಇದ್ದಾವೆ ಸ್ನೇಹಿತರೆ. ನೋಡಿ ಇವು ನೀರೇ ಒಳಗಡವು, ಅಲ್ಲೇನಿದ್ವು ಆ ಮನೆ ಸೋರಿದ್ದು ಅಲ್ಲಿ ಟಬ್ಬಿಕ್ಕಿದ್ವಲ್ಲ ಅದು
ಸೊ ನೀರೆಲ್ಲ ನಮ್ಮ ಕೋಳಿ ಮರಿ ಆಟಾಡ್ತದೆ ನೋಡಿ. ನಮ್ಮಪ್ಪ ಛತ್ರಿ ಅಲ್ಲಿ ಕಿತಿ ಹಾಕೋ. ಪರಿಸ್ಥಿತಿ ಎಷ್ಟು ಗರಂ ಆಗೈತಂದರೆ ಹೇಳೋಕ್ಕಾಗ್ತಿಲ್ಲ. ಆದರೆ ಮಳೆ ಬರಲೇಬೇಕು. ನಮ್ಮ ಮನೆ ಬೇಕಾದ್ರೆ ಬಿದ್ದೋದ್ರೂ ನನ್ನ ಟೆಕ್ಸಲ್ಲಿ ತಾಣಲ್ಲ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಹಂಗೈತೆ ಅಂದಾಗ ನಾವೇನು ಮಾಡೋಕ್ಕಾಗಲ್ಲ. ಪ್ರಕೃತಿ ವಿರುದ್ಧ ನಾವು ನಡೆಯೋಕ್ಕಾಗಲ್ಲ ನೋಡಿ. ನಮ್ಮ ಅಣ್ಣ ಅಲ್ಲೊಂದು ಸ್ವಲ್ಪ ಎಡವಟ್ಟು ಮಾಡಿರೋದಕ್ಕೆ ಕರೆಕ್ಟಾಗಿ ಆ ಎಡ್ಜಿಗೇ ಮುರಿದು ಬಿಟ್ಟೈತೆ. ಅವು ನೀರು ಹಂಗೆ ಹೋಗ್ತವೆ, ಅಲ್ಲಿ ಹೋಗೇ ಬರ್ತೈತೆ ನೋಡಿ. ಒಲೆ ಹಚ್ಚಿದ್ದೀನಿ ಅದಕ್ಕೆ. ಇದೆಲ್ಲ ಗೋಡೆ ತಂಬಿಟ್ಟೈತೆ ನೋಡಿ ಹಳ್ಳಿ ಗಂಟ. ಇದು ಈ ಕಿಟಕಿ ಇದು ಹಾಕೋಕ್ಕೆ ಬರೋಲ್ಲ, ಅಷ್ಟು ಟೈಟಾಗಿ ಆಗಿಬಿಟ್ಟೈತೆ. ಅದು ಈಸಿಯಾಗಿ ಬರುತ್ತೆ, ಇದು ಟೈಟ್ ಫುಲ್ಲು ಕರೆಕ್ಟಾಗಿ. ಅವು ಏನು ಬಿದ್ದಿರೋ ನೀರು ಶಿಸ್ತು ಇಲ್ಲಿಗೆ ಬರ್ತವೆ, ಹಿಂದಕ್ಕೆ ಒಂದು ಸ್ವಲ್ಪ ಹೊಡಿತವೆ ನೋಡಿ. ಗಿಳಿಗಳಿಗೆಲ್ಲ ಖುಷಿ ನೋಡಿ. ಅವೆಲ್ಲ ಹೆಂಗೆ ಆಟಾಡ್ತಿದ್ದಾವೆ, ಮರದಾಗೆಲ್ಲ ಕೂತ್ಕೊಂಡು ಆಟಾಡ್ತಿದ್ದಾವೆ. ನಮ್ಮ ಸಪೋಟಣ್ಣು ಬಿಟ್ಟೈತೆ, ಒಂದು ಐತಲ್ಲಿ. ಎಷ್ಟು ಬಿಡುತ್ತಾ ಗೊತ್ತಿಲ್ಲ, ನೋಡುವ. ತಿನ್ನೋಕ್ಕೆ ನಮಗೆ ಅದೃಷ್ಟ ಇದ್ದರೆ ನಾವು ತಿಂತೀವಿ, ಇಲ್ಲಾಂದರೆ ನಮ್ಮ ಪ್ರಾಣಿ ಪಕ್ಷಿಗಳಾದರೂ ತಿಂತಾರೆ ಕೊನೆಗೆ. ಅಷ್ಟು ಖುಷಿ ಐತೆ, ಸಾಕು. ಈ ಥರ ಪರಿಸ್ಥಿತಿ ನಮ್ಮ ಮನೆದಾಗೈತೆ. ತಿರ್ಗಿ ಈ ನೀರು ಬಿದ್ದವು ಇಲ್ಲಿ ಗೋಡೆಗೆ ಸಿಡಿತವೆ. ಅವು ತಾಂಡು ಇದು ಮೇಲೇನು ಸುಣ್ಣ ಇತ್ತು ಅದೆಲ್ಲ ಹೋಗ್ಬಿಟ್ಟೈತೆ ನೋಡಿ. ಕಲ್ಲಿನ ಗೋಡೆ ಸ್ನೇಹಿತರೆ, ಮೇಲೆ ಮಾತ್ರ ಸಿಮೆಂಟಿಂದು ಪ್ಯಾಕ್ ಮಾಡಿದಾರೆ ಅಷ್ಟೇ, ಹಾಗಾಗಿ ಪರವಾಗಿಲ್ಲ. ನೋಡುವ ಏನೇನಾಗುತ್ತೆ ಅಂತ. ನಮ್ಮ ಮನೆ ಈಗ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಈ ವರ್ಷ ಮಳೆ ಬಂದರೆ ನೋಡುವ ಎಷ್ಟು ದಿನ ಬರುತ್ತೆ ಏನು ಕತೆ ಅಂತಂದು. 12ನೇ ತಾರೀಕುವರೆಗೂ ಐತೆ ಅಂತಂದರೆ ನೋಡುವ. ಸ್ನೇಹಿತರೆ, ಬೆಳಗ್ಗೆ ಎಂತ ಎಡವಟ್ಟು ಮಾಡಿದ್ರು ಅಂದರೆ ರಾಗಿ ಹಿಟ್ಟು ನಮ್ಮಮ್ಮ ಹಿಡಿಯೋದು, ಅದಕ್ಕೇನೆ ಕಕ್ಕ ಮಾಡಿಬಿಟ್ಟದ ನಮ್ಮ ಬುಜ್ಜಿ ಅಮ್ಮಗಳು. ಅದೇನು ದೊಡ್ಡದೇ ದೊಡ್ಡದೇ ಮಾಡಿರ್ಬೇಕು, ಯಾಕಂದರೆ ಭಾಳ ಮಾಡೈತೆ, ಚಿಕ್ಕದೇನು ಮಾಡಿರೋಕ್ಕಿಲ್ಲ. ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ. ಈ ಹಿಟ್ಟನ್ನ ಹಸಿಗೆ ಏನಿರುತ್ತೋ ಮಡಿ ಹಿಟ್ಟನ್ನ ಹಾಕ್ತೀನಿ. ಇನ್ನೇನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅವನು ಹೊಡಿಯೋಕ್ಕೂ ಆಗಲ್ಲ, ಬೈಯೋಕ್ಕೂ ಆಗಲ್ಲ. ಅದಕ್ಕೆ ಒಮ್ಮೆ ಏನೋ ಹಿಟ್ಟು ಈ ಥರ ಮಣ್ಣನ್ನು ಸಿಕ್ಬಿಟ್ರೆ ಅದ್ರಾಕೆ ಮಾಡಿಬಿಡ್ತವೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಅದಕ್ಕೆ ಹಿಟ್ಟನ್ನೆಲ್ಲ ಹಾಕ್ತೀನಿ ನೋಡಿ. ನಮ್ಮ ಹಾಲೆ ಒಯ್ಟು ತಿನ್ನಕತ್ತದ. ಹೆಜ್ಜೆ ಹೆಂಗೆ ಮಾಡಿದವು, ಈಗ ಅಲ್ಲಿ ಇಕ್ಕಿದ್ವಿ, ಓಟಕ್ಕೆ ಜಂಪ್ ಹೊಡ್ತದವ ನೋಡಿ. ಹೆಜ್ಜೆ ಹೆಂಗೆ ಬಿದ್ದದವ ಸ್ನೇಹಿತರೆ. ರಾಗಿ ಹಿಟ್ಟು ಹಿಡಿಬೇಕಾಯ್ತು, ಹಿಡ್ದೆ. ಇನ್ನೇನು ತುಂಬ ಹಿಡ್ದಿಟ್ಟಿದ್ದೀನಿ, ಸ್ವಲ್ಪ ಅದರಲ್ಲಿ ಉಳ್ದೈತೆ, ಅದು ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಫುಲ್ ಇವಾಗ ಹಿಡಿದ್ರೆ ಅರ್ಧ ಟೊಬ್ಬಂತೂ ಇದರಲ್ಲಿ ಆಗುತ್ತೆ, ಅದಕ್ಕೆ ಬೇಡ ಅಂತಂದ್ರೆ ಅಷ್ಟೇ. ಅದರಲ್ಲಿ 2 ಟೊಬ್ಬೆನ ಇದಕ್ಕೆ ಹಾಕಿದ್ದೀನಿ. ಸೊ ಎಲ್ಲ ತೆಗ್ದಿಟ್ಬಿಡ್ತೀನಿ. ಎಲ್ಲ ನೋಡಿ, ಕೈ ರಾಗಿ ಹಿಟ್ಟು ಹಿಡಿಬೇಕಾದ್ರೆ ಇದೆಲ್ಲ ಕೈ ಆಗೋದು ಸಹಜ ನೋಡಿ. ಈ ಕೈನೂ ಆಗೈತಾ, ಬಲಗಡೆ ಕೈನೂ ಆಗೈತೆ ನೋಡಿ. ನಮ್ಮ ಕೋಶಿ ಹೆಜ್ಜೆ ಚೆನ್ನಾಗಿ ಬಿದ್ದದವ ನೋಡಿ. ನನಗೆಲ್ಲ ಖುಷಿ ಆಯಿತು. ಹೆಜ್ಜೆ ಇಕ್ಕಿರೋದು ನೋಡ್ರಿ, ಎಷ್ಟು ಚೆನ್ನಾಗಿ ಇಕ್ಕಿದಾಳೆ. ತೆಗ್ದಿಕ್ಕು. ಇನ್ನೇನು ಕುರಿ ನೀನೇನು ಅಮ್ಮಯ್ಯ ತಡೆಸ್ಕೊಟ್ಟು ಬರೋಕ್ಕೆ ಹೋಗೈತೆ. ಇನ್ನೇನು ನಾನು ರಾಗಿ ಹಿಟ್ಟು ಹಿಡಿತಿದ್ನಲ್ಲ, ಅದಕ್ಕೆ ಅಮ್ಮನೇ ಬಿಟ್ಕೊಟ್ಟು ತಡೆಸ್ಕೊಟ್ಟು ಬರೋಕ್ಕೆ ಹೋಗೈತೆ ನೋಡಿ. ಇಷ್ಟೊತ್ತಿಗೆ ಸೂರ್ಯ ಹೆಂಗದಾನೆ ಆಮೇಲೆ ಯಾಕೆ ಇಷ್ಟೊಂದು ಕೋಪ ಗೊತ್ತಿಲ್ಲ ನಮ್ಮ ಸೂರ್ಯಂಗೆ. ಆದರೆ ಕಾದರೆ ವಾಸೆ, ಯಾಕಂದರೆ ನೆಲ ಹಾರಕ್ಕೆ ಇವಾಗ ಬಿಸಿಲು ಸ್ವಲ್ಪ ಜೋರಾಗಿ ಹುರಿದ್ರೇ ನೆಲ ಜಲ್ದಿ ಹಾರಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನೋಡುವ. ಕುರಿಟಿ ಕಸ ಹೆಂಗೆ ಹೊಡಿಬೇಕು ಅನ್ನೋ ಚಿಂತೆ ಆಗ್ತದೆ. ಮಳೆ ಬಂದಾಗ ಇದೊಂದು ಚಿಂತೆ ನಮಗೆ, ಕುರಿಟಿ ಕಸ ಹೆಂಗಪ್ಪ ಹೊಡಿಬೇಕು ಅನ್ನೋದು. ಗಿಜಿ ಅಂತಿರುತ್ತೆ. ಎಲ್ಲ ಆರಿದ ಮೇಲೇ ಹೊಡಿತೀವಿ. ಇನ್ನೇನು ನೋಡಿ, ನೀರು ಬಂದು ಇಲ್ಲಿಗೆ ನಿಂತದಾವೆ. ನೀರು ಹೋಗೋಕೆ ಅಲ್ಲಿ ಒಂದು ಸ್ವಲ್ಪ ಜಾಗ ಮಾಡಬೇಕಾಯ್ತು, ಮಾಡಿಲ್ಲ. ಈ ಥರ ಐತೆ. ಇವೆಲ್ಲ ಏನಕ್ಕೆ ಈ ಥರ ಹಾಕಿದ್ವಿ ಅಂದರೆ, ರಾತ್ರಿ ಎಲ್ಲ ನೆಂದಿರೋ ಗೋಣ್ಶೀಲ ಅಲ್ಲಿ ಏನು ಸೋರಿತ್ತು ಅಲ್ಲೆಲ್ಲ ಹಾಕಿತ್ತು ಅಮ್ಮ. ಅದು ರಗ್ಗು ಸಮೇತ ನೆಂದ್ಬಿಟ್ಟೈತೆ. ಅಲ್ಲಿ ಇದ್ರ ಟ್ರಂಕಿನ ಮೇಲೆ ಇಕ್ಕಿದ್ವಿ, ಅಲ್ಲಿಗೂ ನೀರು ತಾಂಡು ನೆಂದ್ಬಿಟ್ಟೈತೆ. ಏನು ಮಾಡೋದು, ಚೇಂಜ್ ಮಾಡೋಣ. ನಮ್ಮ ಸಿದ್ದಪ್ಪ ಗಿಡ ಚೇಂಜ್ ಮಾಡಿದ್ರೆ ಈ ಕಟ್ಟಿ ಅಂತದಾನೆ ಗಣೇಶ. ಯಾವ ಗಿಡ ಚೇಂಜ್ ಮಾಡೋದು? ಎಲ್ಲೈತೆ? ಅಲ್ಲೈತೆ. ನಾನು ನೋಡಿ ಇಲ್ಲ. ಎಲ್ಲೈತೆ? ಎಲ್ಲಿ ತೋರಿಸುವ. ತೋರಿಸ್ತಾನಂತ ನೋಡಿ. ನಮ್ಮ ಹೂವಿನ ಗಿಡ ಇವನ್ನೇನೋ ಏನಂತಾರ ನನಗೂ ಗೊತ್ತಿಲ್ಲ, ಬಟ್ ಚಂದ ಹಾಕಿದ್ದೀನಿ. ಎಷ್ಟು ಚಂದ ಹಳ್ಳೆದವು ಇಷ್ಟೊತ್ತಿಗೆ. ಮಳೆ ಬಂದರೆ ಅವು ಫುಲ್ ಅಳ್ಬಿಡ್ತಾರೆ, ಚೆನ್ನಾಗಿ ಅಂತಾರೆ. ನಾವು ಎಷ್ಟೇ ನೀರು ಹಾಕಿದ್ರೂ ಇಷ್ಟು ಚೆನ್ನಾಗಿ ಕಲರಾಗಿ ತಿರ್ಗಾ ಬೆಳವಣಿಗೆ ಹೊಂದಕ್ಕೆ ಸಾಧ್ಯ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಂಗೊಳಿಸುತ್ತದೆ.
ಚೇಂಜ್ ಮಾಡೋಣ ತಡಿ ನಿಮಿಷ. ಸೊ ಈ ಗಿಡ ಇನ್ನೂ ಒಂದು ಚೇಂಜ್ ಮಾಡೋದೈತೆ. ಈಗ ಇದರಲ್ಲಿ ಹಾಕಿದ್ದೀನಿ, ಈ ಗಿಡನ ಚೇಂಜ್ ಮಾಡಬೇಕು ನೋಡು ಸ್ನೇಹಿತರೆ. ಬೇವಿನ ಕಟ್ಟಿಗೆ ಒಂದು ಸ್ವಲ್ಪ ಒಣಗಾಕಿದ್ದೀನಿ, ಯಾಕಂದರೆ ಪುಳ್ಯ ಕಟ್ಟಿಗೆ ಯಾವೂ ಇಲ್ಲ, ಅದಕ್ಕೋಸ್ಕರ ಒಣಗಾಕಿದ್ದೀನಿ. ತಿರ್ಗ ಅವು ದೊಡ್ಡ ಒಂದು ಸ್ವಲ್ಪ ಒಣಗಾಕಿದ್ದೀನಿ. ಅಲ್ಲಿ ಅವು ಒಣಗ್ಕೊಂಬಿಟ್ರೆ ಅವೊಂದು ಸ್ವಲ್ಪ ಕಡ್ದಿಕ್ಕಿಡ್ರೆ ಹಂಗೊಂದು ಸ್ವಲ್ಪ ಪರವಾಗಿಲ್ಲ. ಯಾಕಂದರೆ ನಮ್ಮ ಮಣಿಯಪ್ಪನೂ ಬಂದು ಕಡಿಯೋಷ್ಟು ಪೇಷನ್ಸು ಇರೋಲ್ಲ ಅವನಿಗೆ. ಅಲ್ಲಿಗೆ ಪಾಪ ರೋಸಿಗೆ ಆಗಿರುತ್ತೆ, ಸುಸ್ತಾಗಿರುತ್ತೆ, ಅದಕ್ಕೋಸ್ಕರ ಇನ್ನೇನು. ಸೊ ಈ ಕಟ್ಟಿಗೆ ಇಲ್ಲಿ ಹಾಕಿದ್ದೀನಿ, ಇವನು ಮುರ್ಕೊಳ್ತೀನಿ. ಇನ್ನೇನು ದನಿ ಕಡಲೆಬಳ್ಳಿ ಹಾಕಿದ್ದೆ, ನಮ್ಮ ಯಶಿ ಇರ್ತಿದ್ದ, ಇನ್ನೇನು ಹಾಕಿದ್ದೆ. ಅವಕ್ಕೆ ನೀರು ಇಕ್ಬೇಕು. ನನ್ನ ತಮ್ಮನ ಸಿಚುವೇಶನ್ ನೋಡೋಕ್ಕಾಗ್ತಿಲ್ಲ ಪಾಪ, ಅವನಿಗೆ ರೋಸಿಗೆ ಎದ್ದೈತೆ. ಇವತ್ತೆಲ್ಲ ಗೀಜಿ ಹೋಗಯ್ಯ ಕರೆಕ್ಟಿ ಹೆಂಗೆ ಹೊಡ್ದು ನಾವು ಏನು ಕಟ್ಟಿಯೋ ಇಲ್ಲದೇನು ಅಷ್ಟೊಂದು ತೇವಾಂಶ ಆಗೈತಾ? ಎಲ್ಲ ತಟ ಪಟ ಅಯ್ಯಯ್ಯಪ್ಪ, ಎಲ್ಲ ಭಾಳ ಆಗ್ಬಿಟ್ಟೈತೆ. ಅಲ್ಲಿ ನಮ್ಮದು ಆ ಕಡೆ ಸೈಡಿಂದ ಫುಲ್ ಹಂಗೆ ಆಗೈತಿ. ಇಲ್ಲೊಂದು ಸ್ವಲ್ಪ ಭೂಮಿ ಹತ್ರ ಪರವಾಗಿಲ್ಲ, ನೆನೆಯಲ್ಲ. ಆ ಕಡೆದೇನು ಫುಲ್ ಅಮ್ಮು ಎಲ್ಲ ನೆನಿತಾಳೆ. ಕೊರೋನಾ ಅದಕ್ಕೆ ಈ ಕಡೆ ಕಟ್ಟಾಕಿದೆ. ಅದೇನು ಬೆಳ್ಳಿ ಚೈನ್ ಯಾರು ತಂದರು? ವಾವ್, ಡಿಸೈನ್ ಚೆನ್ನಾಗೈತೆ ಕಣಪ್ಪಿ, ಭಾಳ ಚೆನ್ನಾಗೈತೆ. ಹೇಳು ಸಿಂಪಲ್ ಆಗಿ ಎಷ್ಟು ಚೆನ್ನಾಗೈತೆ. ಎಷ್ಟಿರ್ಬೋದು ಅಪ್ಪಿ? ಇದು ಒಂದೂವರೆ ಸಾವಿರ. ಹಾಂ, ಯಾಕಂದರೆ ಯಾಕೆ ಗೊತ್ತಾ, ಬೆಳ್ಳಿ ರೇಟ್ ಐತೆ. ಆವಾಗ 500 ರೂಪಾಯಿ ಅಲ್ಲ 600 ರೂಪಾಯಿ ತಗೊಂಡೋದ್ರೆ ಹೆಂಗೆ ಗೊತ್ತಾ, ಇದಕ್ಕಿಂತ ಚೆನ್ನಾಗಿರೋದೇ ತಗೋಬೋದು ಆಯಿತು. ಇವಾಗ ರೇಟ್ನಾಗೆ ಬೆಳ್ಳಿ ಎಷ್ಟು ಹತ್ತತ್ರ 80 ಆಗೈತೇನೋ, 80 ಏನು 90 ಆಗೈತೆ ಗೊತ್ತಿಲ್ಲ. ಯಾಕಂದರೆ ಬೆಳ್ಳಿಗೂ ಬಂಗಾರಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. 10,000 20,000 ಬೇಡ, 30,000 ಲಾಸ್ಟು ಅಷ್ಟೇ. ಚೆನ್ನಾಗೈತೆ ಕಣ, ನನಗಿಷ್ಟ ಆಯಿತು. ಇನ್ನೊಂದು ಡಿಸೈನ್ ಈ ಥರ ಕೊಂಡಿ, ಅದು ಚೈನ್ ರೈಲ್ವೆ ಕೊಂಡಿ ಟೈಪ್ ಹಿಂಗೆ ಚೆನ್ನಾಗೈತೆ, ಸಿಂಪಲ್ ಆಗೈತೆ. ನಮ್ಮಂಥ ಹೆಣ್ಮಕ್ಳು ಸಮೇತ ಹಾಕ್ಯಾವದು. ಎಷ್ಟು ಚೆನ್ನಾಗೈತೆ ನೋಡು, ಇದು ಎಷ್ಟು ನೀಟಾಗಿ ಡಿಸೈನ್, ಎಷ್ಟು ಚಂದ ಐತೆ ಇದು. ಅದೇ ಡಿಸೈನ್, ಉರಿ ಡಿಸೈನ್, ಆಮೇಲೆ ಬಡ್ದಿರ್ತಾರೆ. ಉರಿ ಡಿಸೈನೇ ಬಡ್ದಿದ್ದಾರೆ. ಎಸ್, ನೀನು ಹೇಳ್ದು ಕರೆಕ್ಟೇ, ಉರಿ ಡಿಸೈನ್ ಉರಿ ಹಾಕಿರ್ತಾರೆ. ಅದನ್ನ ಆಮೇಲೆ ಚಪ್ಪಟೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗೈತೆ ಅಲ್ಲ ನೋಡಿ, ಉರಿ ಡಿಸೈನ್ ಆಮೇಲೆ ಬಡ್ದಿದ್ದಾರೆ ನೋಡು. 2 ಲೇಯರ್ ಬಿದ್ದದ, ಬಿಡ್ತದಾರೆ 2 ಲೇಯರ್. ತೆಳುವಾಗೈತೆ, ಎಷ್ಟು ಚೆನ್ನಾಗೈತೆ. ಐತೋ ಇಲ್ಲ ನಂಗಿರುತ್ತೆ ಕಣಪ್ಪಿ, ಚೆನ್ನಾಗೈತೆ. ಒಂದು ಮಳೆ ಐತೆ ಶಿಸ್ತು. ಸೊ ಈ ಮಳೆಗಾಲದಲ್ಲಿ ಅಂದರೆ ಮಳೆ ಬಂದರೂ ಬರಲಿ ಪರವಾಗಿಲ್ಲ, ನಮಗೇನು ಇದು ಒತ್ತಾಕೋದ್ರಿಂದ ಏನು ಪ್ರಾಬ್ಲಮ್ ಆಗ. ಆದರೆ ಕುರಿಗಳಿಗೆ ನೀರು ಮೇವಾಗಬೇಕು, ತಿರ್ಗಾ ಈ ರೈತರಿಗೆ ಒಂದು ಸ್ವಲ್ಪ ಬೆಳೆ ಆಗಬೇಕು. ಇಲ್ಲಾಂದರೆ ಏನು ಉಳಿಯಲ್ಲ. ನಾವು ಹೆಂಗೋ ತಾಟಪೋಟಿ ತಾಟ್ಪಲ್ ಹಾಕ್ಕೊಂಡು ಏನೋ ಮಾಡ್ಕೊಂಡಿರ್ತೀವಿ ಅತ್ತಾಗ. ಇದು ಮ್ಯಾಟ್ರೇ ಅಲ್ಲ ನಮಗೆ. ಮಳೆ ಬರಲೇಬೇಕು, ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ನಾವು. ನಮ್ಮದು ಇದೇ ಥರ ಗಿಜಿ ಹೋಗಯ್ಯ. ನಮ್ಮ ಅಣ್ಣ ಬೆಳಿಗ್ಗೆ ಹೆಂಗೆ ಹೊಡೆದಾಕಿದ್ನೋ ನನಗಂತೂ ಗೊತ್ತಿಲ್ಲ, ಅದ್ರ ಸುದ್ದಿಗೆ ಹೋಗಿಲ್ಲ ನಾನು. ಇವನು ಕುರೆಟ್ಟಿ ಹೊಡೆದಾಗ ನಾನು ಬೆಳಿಗ್ಗೆ ಅಪ್ಪಿ ಮಂಜಮ್ಮ ಅಡುಗೆ ಮಾಡ್ಕೊಂಡು ಅಲ್ಲೇ ತಗೊಂಡೋಯ್ತು ಅಂತ ಅಮ್ಮ ಅಂತ. ಅವಾಗ ನಾಗಪ್ಪ ಇವತ್ತು ಹೆಂಗೆ ಕಸ ಹೊತ್ತಾಗ್ತದನೋ, ಹೆಂಗೆ ಹೊಡ್ದದೋ. ಹೌದೇನು? ಮತ್ತೆ ಎದ್ದಳು ಹೆಜ್ಜೆ ಇಕ್ಕಾಗಲ್ಲ ಕಣೋ. ಅವರು ರಾಮೇಶ್ ಸೆಡೆ ತುಂಬಾ ನೀರು ಬಿಡ್ಕೊಂಡು ಹೋಗ್ಕೊಂಡ್ರೆ ಈ ನೀರು ಓ ಬಿಡು, ಇಲ್ಲಿ ಗಂಟ ಇಳ್ದದವಲ್ಲ ನಪ್ಪಿ. ಓ, ನಮ್ಮಂತರ ಹೋದ್ರೆ ಫುಲ್ ಒಳಕ್ಕೆ ಹೋಗ್ತೀನ. ಅದಕ್ಕೂ ಏನಿಲ್ಲ, ಅದು ನಿಜಾನ. ಗಿಜಿ ಅಂದ್ರೆ ಬಾಳ ಗಿಜಿ ಬಿಡು. ಇನ್ನೊಂದೇ ಎತ್ತ ಗೊತ್ತು, ನೈಟ್ ಬಿಸಿಲಾಗಿ ಅದನ್ನ ಹೊಡೆದು ನೆಲ ಕಟ್ಟಿ ಸ್ಕೂಲಾಗಿ ಕೊಯ್ದು ತಿರ್ಗಾ ಹಾಕಿ ಹೊಲ್ದಾಗ ಹೋಗ್ಬೇಕು. ಮನಪ್ಪನ ಅಮ್ಮ ಹೊಲ್ದಾಗದಾರೆ. ಅಮ್ಮ ಏನೋ ಅಲ್ಲಿ ಇದು ಕೀಳ್ತೈತೆ ಅಂತ ಅಂತು ಬೆಳಿಗ್ಗೆ. ಹಂಗಂತು ಅದಕ್ಕೆ ಕರೆಂಟಿಂದ ಅದ್ ನಿಲ್ಸು ಅಂತ ಫೋನ್ ಮಾಡಿತ್ತೆ. ಹೇಳು ನಾಗಪ್ಪಗೆ, ಹೇಳಮ್ಮ ನಿನ್ ತಮ್ಮ ಬಂದದಾನೆ ಅಂತ. ನೋಡಿ ಇದೆಲ್ಲ ಕರ್ಗಾಗ್ಬಿಟ್ಟೈತಲ್ಲ ಚಿ. ಕರ್ಗಾಗ್ಬಿಟ್ಟೈತೆ. ಇಲ್ಲಿ ಅಲ್ಲ, ಚೈನ್ ಅಲ್ಲ ಇದು, ಸ್ಕಿನ್ನು, ಚರ್ಮ. ಅದೇನಾ ಹಂಗೇನಾ? ಬೆವರಿಂದಲ್ಲ, ಬೆವರು ಗೊಬ್ಬು ಇದ್ರದ್ದು ಕುರಿಟ್ಟಿ ಎಲ್ಲ ಒತ್ತಾಕಿದೆ ಅಲ್ಲ, ಅದ್ರದ್ದೇ ಪ್ರಭಾವ. ಎಲ್ಲ ಸೋರ್ತ ಬೆಳಿಗ್ಗೆ ತೂತು ಬಿದ್ದು ತಬ್ಬು.
ಅದಿಂದೇನ ಮುಂದೆ ಕೈಯಾಗ ಇಟ್ಕೊಂಡು ಹಾಕಿದ್ಯಾ? ಕೈ ಹಿಡ್ಕೊಂಡು ಹಾಕಿದ ಅಪ್ಪ ಏನೋ ಜಾಸ್ತಿ ಸುಮ್ಮನೆ ಕ್ಯಾರದಿ ಕೂಡ್ಸಿದ್ವಿ ಅದನ್ನ. ನೀನು ಮನಪ್ಪ ಯಪ್ಪ. ಅಯ್ಯೋ ಅದು ವಾಸಿ ಅಲ್ಲಿರೋದು ಮೊಸರು ಆಗಿತ್ತು ಒಳ್ಳೆ ಗಟ್ಟಿಗೆ ಅಲ್ಲಿ ಕುರಿತಾಗಿ. ಹೌದೇನ್? ಸುಮ್ನೆ ಹಿಂಗೆ ಎತ್ತಿದ್ರಲ್ಲಿ ಇಳುಕು ಕೆಳಕ್ಕೆ ಕೈಯಾಗೆ ಈ ಕಡೆ ಮಳೆ ಬಂದ್ಬಿಡ್ತಲ್ಲ, ಓಟ್ ಅರ್ಧ ಅಟ್ಟಿ ನೆಂದು ಬಿಡೈತೆ. ತಾಡಪಲ್ ಹಾಕ್ಲಿಲ್ಲ ಅಂದ್ರೆ ನನ್ನ ಅದು ಸಮಸ್ಯೆ ಕಾಣ. ಕಾಣ ನಿಜ. ಗುತ್ತು ನಿಂತು ಬಿಡದವೆ, ಓಟ್ ತೊಳೆದು ಬಿಡದ. ಏನ್ ಮಾಡಿ ದೊಡ್ಡಮ್ಮ ಮಲ್ಕೊಂಡೈತಿ, ಹುಷಾರಿಲ್ಲ ಅಂತ. ಬಂದ್ರೆ ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾಳೋ ಅವಳು ಗೊತ್ತಿಲ್ಲ. ಸ್ನೇಹಿತರೆ ನೋಡಿ, ನಮ್ಮ ಬಯಲುಸೀಮೆ ಹುಡುಗರು ಕೆಲವರು ಹುಡುಗರು ಪಜೀತಿ ಅಂದರೆ ಈ ಕುರಿಗಾಯರ ಅವ್ರದ್ದು ಪಜೀತಿ ಎಲ್ಲ ಇದೇ ಥರ ಇರ್ತವೆ. ಈ ಥರನೇ ಸುಮ್ಮನೆ ಒಂದು ಹತ್ರ ಇದ್ದಿರ್ದೆ ಕುತ್ಕೊಳಕತ್ತೂ ಆಗಲ್ಲ. ಒಂದಾಗ್ತಲು ಒಂದು ಕೆಲಸ. ಇನ್ನ ಕಸ ದುಬ್ಬಿಗೆ ಉಣ್ಣೆ ಈಗ ಕಣ್ಣಿನ ಹತ್ರ ಇದ್ದಂಗೈತೆ ನೋಡು. ಏನ್ಕ ಗಂಜ ನೋಡಿ ಗಂಜು ತುಪ್ಪಡ ಬೇರೆ ಕಾಮದಿಲ್ಲ ಅಂದ್ರೆ ಇವಳಿಗೆ ಚೆನ್ನಾಗಿ ತುಪ್ಪ ಬಂದೈತಲ್ಲೇನ. ಎಲ್ಲ ಮಿಕ್ಸ್ ಹೈಬ್ರಿಡ್ ನಮ್ ದುಬ್ಬಿ. ಇವನು ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ನೀರ್ ಹಿಡ್ದು ಅದು ಪ್ಯೂರ್ ನಾಟಿ ಹಸ ಅಲ್ಲೇನಪ್ಪಿ? ಎಸ್. ನೋಡಿ ಎಷ್ಟೆಲ್ಲ ಗಲೀಜು ಮಾಡ್ಕೊಂಡಿದಾವೆ. ಹಂಗ ಈ ತರ ಎಲ್ಲ ನೀಟಾಗಿ ಬಾಸಿ ಹಾಕ್ಲಿಲ್ಲ ಅಂದ್ರೆ ವಾರಣಾಗಿರಲ್ಲ. ಇಲ್ಲಾಂದ್ರೆ ಬಿಡು. ಏನ ಅಪಿ, ಮನುಷ್ಯರ್ಗಿಂತ ಕೊಳುಕ್ರು ಯಾರನ್ನ ಇದಾರ? ಆ ಹೇಳಪ್ಪಿ. ಅವು ಎಷ್ಟು 10 ಪಾಲಿಗೆ ಉತ್ತಮ ಅಪ್ಪಿ. ಅವು ತಿರ್ಗ ಗಂಜು ಸಗಣಿ ಎಲ್ಲ ಮಾಡ್ತಾವ, ಇಲ್ಲ ಅಂತಲ್ಲ. ನಮ್ಮಷ್ಟು ಗಲೀಜ್ ಮಾಡ್ಕೊಳಲ್ಲ. ಕಾಲು ನೋವು ಮಾಡ್ಕೊಂತೇನ ಎಲ್ಲನ ಅಲ್ಲಿ ಇದಕ್ಕೆ ಹುಲ್ಲಿಂದ್ರಾಗ ಒಯ್ದು ಕಟ್ಟಂಗಿದ್ರೆ ಅತ್ತ ಕಟ್ಟು. ಮಳೆ ಆತನ ಒಯ್ದು ನಮ್ಮ ನೆಳ ಇಲ್ಲ ನೆಳ್ಳಾಗ ಆಗ ಅಪಿ ಇತ್ಲ ಮಳೆನ ಎಲ್ಲ ಇತ್ಲಾಗ ಹಿಂಗ್ ಹಿಡಿದು ಬಿಡ್ತದ. ನಮ್ದು ಅಷ್ಟೇ ಅಲ್ಲಿ ಕುರಿಟಿ ನೆಂದೈತೆ ಅರ್ಧ ಸೀಟ್ನಾಗೆ. ಇವನು ಗೋಮೂತ್ರ ಮಾಡಕ್ಕೋಸ್ಕರ ಈ ಡಬ್ಬಿನೊಳಗೆ ನನಗೆ ಅದು ಗೋ ಅಮೃತ ಹೇಳಕ್ಕೆ ಬರುತ್ತೆ ವರ್ತಿಗ. ಅದ್ಯಾವ್ದೋ ಗೋ ಕೃಪಾಮೃತ ಅಂತೆ ಅದ್ರ ಹೆಸರು. ಗಂಜೆಲ್ಲ ಹಿಡ್ದಿಕ್ಕದು. ಅದ್ರಾಗ ಏನೇನ್ ಹಾಕ್ತಾರ ನನಗೆ ಗೊತ್ತ. ಜೀವಾಮೃತನೇ ಚೇಂಜ್, ಗೋ ಕೃತಾಮೃತನೇ ಚೇಂಜ್. ಏನು ನಮ್ ಚಿಕ್ಕಪ್ಪರ್ ಬಂದೆಲ್ಲ ಅದೇನು ಅಲ್ಲ ನಗಪ್ಪ. ಸ್ನೇಹಿತರೆ ನೋಡಿ ನಮ್ ಜೂವಿ ಹೆಂಗ್ ನಿಂತ್ಕೊಂಡಿರ್ತಾನ. ಜರ್ಮನ್ ಶೆಫರ್ಡ್ ಏನ್ ನೀನು? ನಾಗಪ್ಪ ಇಕ್ಕಿರೋ ಹೆಸರು ನಿನಗೆ ಅದು, ಜರ್ಮನ್ ಶೆಫರ್ಡ್ ಅಂತ. ಜೂವಿ ಬ್ಲ್ಯಾಕ್ ಅಮ್ಮ ಹಂಗೆ ಮಲ್ಕೊಂಬಿಡೋದೆ. ಅವಳು ಏನಿತ್ಲಾಗ ಬಿದ್ರು ಗಿತ್ತಿಲ್ಲ, ಮಾಡಿದ್ರು ಗಿತ್ತಿಲ್ಲ. ನೋಡಿ ಅತ್ತ ಮಕ್ಕಳೆ ಮರ ಐತಿ ನೀನು ಬಿದ್ದಿದ್ದಿ. ಆಮೇಲೆ ಸೊ ನಮ್ಮ ಬ್ಲ್ಯಾಕಿ ಮಲ್ಕೊಂಡಾಳೆ. ನಮ್ಮ ಹೂವು ನೋಡಿ ಮಳೆ ಬಂದರೆ ಈ ಥರ ಇರ್ತವೆ. ಮಳೆ ಬರಲಿಲ್ಲ ಅಂದರೆ ನೋಡೋಕ್ಕಾಗಲ್ಲ ಇವು ಪರಿಸ್ಥಿತಿನ. ಎಷ್ಟು ಚಂದ ಹಳ್ಳಿದಾವೆ ನೋಡಿ, ಹರಳಿದ್ದಾವೆ. ಇದು ಕುಕ್ಕು ಬಿಟ್ಟದವೆ, ಹೋದಾಗೈತೆ. ಎಲ್ಲಿಗನ ಚುಚ್ಚುತ್ತೀನಿ, ಹಂಗಾರೆ ಅದು ಬೆಳ್ಕೊಂಡು ಬಿಡುತ್ತೆ ಅಷ್ಟೇ, ಸಮಸ್ಯೆ ಆಗಲ್ಲ. ಸ್ನೇಹಿತರೆ ಇನ್ನೇನು ದನಗಳಿಗೆ ನೀರಿಕ್ಕಿ ಮೆಕ್ಕೆಜೋಳ ಚಪ್ಪೆ ಹಾಕಿದೆ, ತಿನ್ನಕತ್ತಿದ್ದವು. ನಾನು ಸ್ವಲ್ಪ ಈ ಕುರಿ ಮುಟ್ಟಿಗೆ ಇಕ್ಬೇಕಾಯ್ತು, ಅದಕ್ಕೆ ನೀರು ತಂದು ಮೆಕ್ಕೆಜೋಳ ಹಾಕಿ ನೀರಿಕ್ತೀನಿ. ಮರಿಗಳು ನೋಡಿ ಇಟ್ಲಾಗ ಬಂದು ಬಿಡ್ಕೊಂಡು ಕೊಡಚ್ಚಿ. ನಮ್ಮ ಗಣೇಶ ತಂದ ಕೊಡಿ ಮೆಕ್ಕೆಜೋಳ ಹಾಕೋಣ. ಇಲ್ಲ ನಾವು ಒಣಗ್ಲಿಗೆ ಹಾಕಬೇಕು, ಅಂದರೆ ಎಲ್ಲ ಗಂಜಿ ಬಡ್ಕೊಳ್ತೇವೆ. ಮೆಕ್ಕೆಜೋಳ ಇರಿಸ್ಲು ತೆಗೆದು ಎಲ್ಲ ಇದಾಗ್ಬಿಟ್ಟೈತೆ ಹಿತ್ಲಾಗಿಂದ ಮಳೆ ಅಲ್ಲ, ಅದಕ್ಕೆ ಎಲ್ಲ ಅಲ್ಲಿಗೆ ಹಾಕ್ಬಿಟ್ರೆ ತಿಂತ ಹೋಗ್ತಾರೆ.
ಇಲ್ಲಿ ಅಲ್ಲಿನೆಲ್ಲ ಅಲ್ಲಿಗಿಂತ ಇಲ್ಲೇ ಬಿಟ್ಟಾರೆ. ತಿನ್ರಿ. ಸೊ ಅವೆಲ್ಲ ತಿಂತವೆ. ನೀರು ಇವಾಗ ಇಟ್ಟರೆ ಬಂದು ಆಮೇಲೆ ಕುಡಿತವೆ. ನೀರಿಟ್ಟೆ ಮೆಕ್ಕೆಜೋಳನೂ ಹಾಕಿದ್ದೀನಿ. ಆ ಪಾಡಿಗೆ ತಿಂತವೆ. ಕೋಳಿ ಮರಿ ಒಂದೇ ನಮ್ಮ ನಾಗಪ್ಪತ್ತೈತೆ ಏಟೆ ನೋಡಿ ಎಷ್ಟು ಚೆನ್ನಾಗಿ. ಸೊ ಹೋಗಿ ಮತ್ತೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ತಂದಿದ್ನೆಲ್ಲ ಓದ್ತೀನಿ. ಇದು ನೋಡಿ ನನ್ನ ಮಗಂದು ಮೊಟ್ಟು ಮಕ್ಕಂಡೆ ಹಾಕುತ್ತೆ. ತೂಜ್ಗಿಳ್ದದವ ಮರಿನ ಗೊತ್ತಿಲ್ಲ. ಅದೇನು ಹಂಗೆ ಮಲ್ಕೊಂಡೈತಾ ಅದು ಗೊತ್ತಿಲ್ಲ. ಇನ್ನು ಸ್ವಲ್ಪ ಬಿಟ್ಟು ನೋಡ್ತೀನಿ ಗೊತ್ತಾಗುತ್ತೆ. ಏನಿಲ್ಲ ಮಲ್ಕೊಂಡೇ ಹಾಕಿರ್ಬೇಕು ಅನ್ಸುತ್ತೆ ಸುಮ್ಮನೆ. ನಮ್ಮ ಗಣೇಶಕ್ಕೆ ಅದ್ರಾಗ ಬುಕ್ ಹೆಣ್ಣು ಸಿಕ್ಕೈತೆ ನೋಡಿ. ಆಟಾಡೋಗು ತಗೊಂಡು. ಅದು ತಿನ್ನಕ್ಕೇನು ಬರಲ್ಲ, ಆಟಾಡೋಗು. ಆಟಾಡೋಗಿ ತಗೊಂಡು ಆಟಾಡ್ತೀಯಾ? ಹ್ಞೂ ಮನೆ ಹತ್ರ ಹೋಗಪ್ಪ. ಇನ್ಮೇಲೆ ಸಾಕು ಅಲ್ಲಿ ಆಟ ಆಡಿದ್ದು. ಮನೆ ಹತ್ರ ಆಟಾಡು. ಹಾಂ ನಡಿ ಹೋಗೋಣ, ನಡಿ ಹೋಗೋಣ. ಮರಿ ಏನು ಎದ್ದಾಳುತ್ತೆ ಇಲ್ಲ ನೋಡ್ತೀನಿ. ಇಲ್ಲ ಹುಷಾರಾಗೈತೆ. ಅದು ಹಂಗೆ ಮಲ್ಕೊಂಡೈತೆ ನೋಡಿ. ಎಂತೆಂಥ ಮರಿಗಳು ಇರ್ತಾವಂದರೆ ಅಸಾಧ್ಯದ ಮರಿಗಳು. ನಾನೇನೋ ಹುಷಾರು ತಪ್ಪೈತೆ ಅಂದ್ಕೊಂಡಿದ್ದೆ. ಇವಾಗ ಇನ್ನೂ ಮುಟ್ಟು ಹಾಕುತ್ತೆ. ಇಲ್ಲ ಚೆನ್ನಾಗಿದೆ ಪಾಪು ಮರಿ. ಅದೊಂದು ಅಲ್ಲೇ ಮಲ್ಕೊಂಡು ಬಾಯಿ ಆಡ್ತೈತೆ ನೋಡಿ. ನೀರು ಕುಡಿತವೆ. ಕುಡಿದ ಮೇಲೆ ತೆಗ್ದಿಕ್ತೀನಿ. ಒಂದು ಸ್ವಲ್ಪ ನಮ್ಮ ಸಡೆ ಸೊಪ್ಪು ಮಾತ್ರ ಒಂದು ಸ್ವಲ್ಪನೂ ಬಿಡಲ್ಲ. ಅಷ್ಟು ನೀಟಾಗಿ ತಿಂತವೆ. ಚಿಗರಿ ಸೊಪ್ಪು ಹಂಗೆ ಇದೆ. ಯಾವಾಗ ತಿಂತಾವೋ ಗೊತ್ತಿಲ್ಲ. ಸ್ನೇಹಿತರೆ ನೋಡಿ ಎಲ್ಲ ಹೆಂಗೆ ಅಳ್ಕೊಂಡಿದ್ದೀವಿ. ನಮ್ಮ ಗಣೇಶ ABCD ಬರೆಯಾಕತ್ತಿದ್ದಾನೆ. ಹೇಳ್ಕೊಡ್ತಾ ಇದ್ದೀನಿ ಅವನಿಗೆ. ಕಲಿತಾನೇನೋ ನೋಡುವ. ಎಷ್ಟಾಗುತ್ತೋ ಅಷ್ಟು ಕಲಿಸ್ತೀನಿ ಅಷ್ಟೇ ನನ್ನ ಕೈಲಿ. ಅಕ್ಷರ ಅವನಿನ್ನ ಎಲ್ಲ ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಕಂಡುಹಿಡಿಯಕತ್ತಿದ್ದಾನೆ. ಅದಕ್ಕೆ ಒಂದೊಂದಾಗೇ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಅದಕ್ಕೆ ABCD ತನಕ ಫಸ್ಟು 4 ಅಕ್ಷರ ಕಲಿಸಿ ಆಮೇಲೆ ಉಳ್ದವನ್ನ ಹಂಗೆ 4 ಥರ ಕಳಿಸ್ಬೇಕು ಹುಡುಗರಿಗೆ. ನಮ್ಮದು ಒಂದು ಸ್ವಲ್ಪ ಬರೆಯೋದೈತೆ, ಬರಿತೀನಿ. ಸ್ನೇಹಿತರೆ ನಮ್ಮ ರಾಜನ್ ಚಿಕ್ಕಪ್ಪರವೇನೋ 5 ಕೊರೆ ಆಗಿದಾವೆ. ಈಗ ಇಲ್ಲೇನದಾವ ಅವೆರಡು ಕೊರೆ, ಇವು 3 ಕೊರೆ. ಆ ಹೆಜ್ಜೆಗೆ ಆಗಿರೋವು ಇಷ್ಟೇ ನೋಡಿ. ನಾನು ಹೆಜ್ಜೆನ ಹೇಳಿದ್ನಲ್ಲ, ಎಷ್ಟೊಂದು ಹೆಜ್ಜೆ ಐತೆ, ಹೆಂಗೆ ಮುರಿತಾರೆ, ಏನು ಕತೆ, ಎಷ್ಟು ಮೆಕ್ಕೆಜೋಳ ಆಗ್ತಾವೆ ಏನೋ ಡೌಟು ಅಂತ ಅಂತಿದ್ನಲ್ಲ. ನೋಡಿ ಕೊನೆಗೆ 5 ಪ್ಯಾಕೆಟ್ ಆಗಿದಾವೆ ಅಷ್ಟೇ. ನಮ್ಮ ಗೀತಾ ಮರವಿ ಹೆಂಗಿಲ್ಲ ಅಂದರೆ 8 ಆಗಿದಾವೆ. ಸರಿ ಏನೋ ಹೆಜ್ಜೆ ಇವ್ರಾಗ ಜಾಸ್ತಿ ಇತ್ತು, ಬರೀ 6 ಪ್ಯಾಕೆಟು ಇದ್ವು. ಸರಿ ಏನೋ 6 ಪ್ಯಾಕೆಟ್ ಆಗಿದ್ವು. ಈ ಸರಿ 8 ಆಗಿದಾವೆ. ಪರವಾಗಿಲ್ಲ. ಈ ಸಾಲೇಕ ನಮ್ಮ ಗೀತಾ ಮರವು. ಸೊ ಈ ಥರ ಪರಿಸ್ಥಿತಿ ಐತೆ ಇಲ್ಲಿ, ನೋಡಬೇಕು ಸ್ನೇಹಿತರೆ. ಅದಕ್ಕೆ ಮತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಏನು ಬೆಳೆ ಇಕ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ರೈತರಿಗೆ. ಇನ್ನೊಂದು ನಮಗೆ ಆಗಲಿ, ಇವಾಗ ಏನು ಫಸ್ಲಿಕ್ಕಿದ್ರೆ ಏನು ಆಗುತ್ತೆ, ಏನು ಕತೆ, ಬೆಂಬಲ ಬೆಲೆ ಬೇರೆ. ನಾವು ಬೆಳೆಯೋ ಟೈಮಿಗೆ ಕರೆಕ್ಟಾಗಿ ಫಸಲು ಕಟಾವು ಆಗಬೇಕು. ಇನ್ನೇನು ಮಾರ್ಕೆಟಿಗೆ ಹೋಗೋ ಮೂಮೆಂಟ್ನಾಗೇ ಬೆಲೆ ಕಮ್ಮಿ ಮಾಡ್ತಾರೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇವಾಗ ನೋಡಿದ್ರೆ ಮೆಕ್ಕೆಜೋಳ ಹೆಂಗಿಲ್ಲ ಅಂದರೂ 2,000 ರೂಪಾಯಿ ಮೇಲೆ ಅಂತೂ ಇದ್ದೇ ಇರೋದು. 2,000 ರೂಪಾಯಿ ಒಳಗಂತೂ ಎಂದೂ ಆಗಿರಲಿಲ್ಲ. ಈಗ 3 ತಿಂಗಳಿಂದ 1.5 ತಿಂಗಳಿಂದ 2,000 ರೂಪಾಯಿ ಒಳಗೂ ಸಮೇತ ನಡೀತೈತೆ. ಈ ಥರ ಆದರೆ ಎಲ್ಲಿಗೆ ರೈತರು ಏನು ಮಾಡೋಕ್ಕಾಗುತ್ತೆ? 2,000 ಒಳಗಾಗೈತಂದರೆ ಯಾರಿಗೆ ಕೂಲಿಯರಿಗೆ ಕೊಡೋಕ್ಕೂ ಸಮೇತ ದುಡ್ಡು ಸಾಲ್ಟೇಜ್ ಬರುತ್ತೆ. ಅಂಥ ಪರಿಸ್ಥಿತಿ ನಮ್ಮದಾಗೈತೆ ಇವಾಗ. ಗೊಬ್ಬರ ಗೋಡು, ಯಾಕಂದರೆ ನಮ್ಮ ಸಾವಯವ ಗೊಬ್ಬರ ಆದರೆ ಏನು ಕಷ್ಟ ಅಷ್ಟೊಂದು ಇರಲ್ಲ. ಯಾಕಂದರೆ ನಮ್ಮ ಸಾವಯವ ಅಂದರೆ ನಮ್ಮ ಮನೆಯಲ್ಲೇ ಎಲ್ಲ ಹಸುಗಳು ದನಗಳು ಸಗಣಿದ ಅದು ಗೊಬ್ಬರ ಮಾಡಿ ತಿಪ್ಪೆ ಮಾಡಿ ಹಾಕಿರ್ತೀವಿ. ಏನು ಅಷ್ಟೊಂದು ನಷ್ಟ ಆಗಲ್ಲ. ಇನ್ನೊಂದು ಹತ್ರ ತಂದು ಒಡ್ಸಿದ ಅದೊಂದು ಸ್ವಲ್ಪ ದುಡ್ಡು ಇದಾಗುತ್ತೆ. ಬಿಟ್ಟರೆ ಈ ರಾಸಾಯನಿಕ ಗೊಬ್ಬರ ಹಾಕಿದಾಗ ಇನ್ನೊಂದು ಏನಾಗುತ್ತೆ ಅಂದರೆ ಅದು ಜಾಸ್ತಿ ರೇಟು. ನಮ್ಮ ಸಾವಯವ ಗೊಬ್ಬರ ಆದರೆ ಒಂದು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಾದರೂ ಸಿಗುತ್ತೆ ಅಟ್ಲೀಸ್ಟು. ಇದು ರಾಸಾಯನಿಕ ಹಂಗಲ್ಲ. ಅದು ಹೆಂಗಿಲ್ಲ ಅಂದರೂ ಎಲ್ಲ 2,000-3,000 ಮೇಗಳು ಮಾತೆ. ಹೆಂಗೆ ಒಂದು ಪಾಕೆಟ್ ಮೆಕ್ಕೆಜೋಳಕ್ಕೆ ಔಷಧಿ ಹಾಕ್ತೀವಿ ಅಂದ್ರೂ ಎಲ್ಲ ಹುಳಿನ ಔಷಧಿ ಎಲ್ಲ
ಅವೆಲ್ಲ 600-700 ಮೇಲ್ಪಟ್ಟು KG ಗಟ್ಟಲೆ ಇದಾಗ್ತವೆ. ಸೊ ಎಲ್ಲ ಸಮಸ್ಯೆ ಆಗ್ತೈತೆ, ಏನಾಗ್ತೈತೆ ಗೊತ್ತಾಗ್ತಿಲ್ಲ ನನಗಿವಾಗ. ಈ ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ಕಷ್ಟ ಭಾಳ ಕಷ್ಟ ಆಗೈತೆ. ನೋಡುವ ಏನಾಗುತ್ತಾ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪರ್ದು ಹೆಂಗೋ 5 ಪ್ಯಾಕೆಟ್ ಆಗಿದ್ದಾವೆ. ಹೆಂಗೋ ಅನ್ನೋದಕ್ಕಿಂತ ಅವು ಹೆಂಗಿಲ್ಲ ಅಂದರೂ 25-30 ಪ್ಯಾಕೆಟ್ ಹತ್ತತ್ರ ಆ ನೆಲಕ್ಕೆ ಹಾಕಬೇಕಾಯ್ತು. ಇವಾಗ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. 5 ಪ್ಯಾಕೆಟ್ ಆಗಿದ್ದಾವೆ. ಇವಾಗ ತಾಂಡಿರೋ ಪ್ಯಾಕೆಟ್ ಏನಿರ್ತೀವ ನಾವು, ಬೀಜ ತಂದಿರ್ತೀವ, ಅದಕ್ಕೂ ಸಮೇತ ದುಡ್ಡು ಆಗಲ್ಲ. ಇಷ್ಟು ಅಂದರೆ 1000 ಒಳಗೆ, 1000 ಮೇಲೆ ಐತೆ, 2000 ಒಳಗೆ ಬೇರೆ ಐತೆ. 2000 ಮೇಲೆ ಹೋದ್ರೇನೋ ಪರವಾಗಿಲ್ಲ, ಒಂದು ರೇಂಜಿಗೆ ಅಮೌಂಟ್ ಆಗುತ್ತೆ. ಹೆಂಗಿಲ್ಲ ಅಂದರೂ 2 ಪ್ಯಾಕೆಟಿಗೂ 1 ಕ್ವಿಂಟಲ್ ಬೇಡ, 1.5 ಕ್ವಿಂಟಲ್ ಬಂದರೂ ಹೆಂಗೋ ನಡೀತದೆ. ಏನಾಗುತ್ತಾ 5 ಪ್ಯಾಕೆಟಿಗೆ ಹೆಂಗಿಲ್ಲ ಅಂದರೂ 5 ಕ್ವಿಂಟಲ್ ಬೇಡ, 4 ಕ್ವಿಂಟಲ್ ಬಂದರೂ ಏನೋ ಒಂದು ಕತೆ ಆಗುತ್ತೆ. ಆದರೆ ಅಷ್ಟು ಸಿಗುತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಎಷ್ಟು ಬೆಲೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಎರ್ಸೆಜ್ಜಾಗೆ ಅಷ್ಟೊಂದು ಆಗಿರೋದೆ ಹೆಚ್ಚು ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಬಹಳ ಎರ್ಸೆಜ್ಜೆ ಇತ್ತು. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಷ್ಟೊಂದು ಎರ್ಸೆಜ್ಜೆ ಇತ್ತಂದರೆ ಅಷ್ಟಿಷ್ಟಲ್ಲ, 100 ಊರರಿಗೂ ಸಮೇತ ಆ ಬೀಜನ ಕೊಡ್ಬೋದಾಯಿತು. ಅಷ್ಟೊಂದು ಬೀಜ ಆಗಿಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೆ. ಸ್ನೇಹಿತರೆ ನೋಡಿ, ಎಂತ ಎಡವಟ್ಟು ಮಾಡ್ಕೊಳ್ಳೋದಂದ್ರೆ ಒಂಚೂರು ಮುಂದ್ಲದ ಮರಗಾಡಿ ಮಾತ್ರ ಒಂಚೂರು ಕಾಲು ತಗ್ಲೈತೆ. ಇಲ್ಲೊಂದು ಸ್ವಲ್ಪ ನೋವಾಗೈತೆ ಅಷ್ಟೇ. ಹಂಗ ಸದ್ಯಕ್ಕೆ ನಾನು ಹೊಡೆದೇ ಬಿಡ್ತೇನೋ ಅಂತ ಅಂದ್ಕೊಂಡ್ಬಿಟ್ಟೆ. ಭಯ ಆಯ್ತು. ಅಮ್ಮಯ್ಯ ಕಿರ್ಚಿದ್ ನೋಡಿ ಹೆಂಗೊಂದು ಸ್ವಲ್ಪ ತಗ್ಲೈತೆ. ಇವನಿಗೆ ಎಷ್ಟು ಸರಿ ಹೇಳಿದ್ದೀನಿ ಸ್ನೇಹಿತರೆ, ಅರ್ಥನೇ ಮಾಡ್ಕೊಳಲ್ಲ ಇದು. ಅದಕ್ಕೆ ಜಂಡು ಬಾಂಬು ಮೆಂತೆ ಪ್ಲಸ್ ತಂದು ಹಚ್ಚಿದೆ. ಒಂದು ಸ್ವಲ್ಪ ಪರವಾಗಿಲ್ಲ, ನೋವು ಆಸೆ ಜಲ್ದಿ ಹೊಡೆದು ಹಾಕುತ್ತೆ ಅದಕ್ಕೆ. ಹಾಂ ಸರಿ. ಬ್ಯಾಟ್ರಿ ಇದಾಗಿತ್ತಲ್ಲ, ಅದನ್ನು ರೇಸ್ ಮಾಡಬೇಕಾಯ್ತು. ನಾವು ಎಸ್ಲೇಟ್ರು ಇದು ಮಾಡಿ ಅದು ಆನು ಮಾಡೇ ಇಲ್ಲ. ಇವಾಗ ಆನ್ ಮಾಡಿ ನಿಲ್ಲಿಸ್ತೀನಿ. ನನಗೆ ಕಾಲು ಎಷ್ಟು ಭಯ ಆಯ್ತಂದರೆ ಹೋಯ್ತು ಅಂದ್ಕೊಂಡೆ. ಪರವಾಗಿಲ್ಲ, ನಡೀತತೆ. ಬರೀ ಇಂಥ ಎಡವಟ್ಟು ಮಾಡ್ಕೊಂತಿರ್ತಾವೆ. ನನಗಂತೂ ಇವು ನೋಡಿ ಅಂದರೆ ಚಿಕಿತ್ಸೆ ಮಾಡ್ಬೋದು, ಮಾಡೋಕ್ಕೇನಲ್ಲ. ಆದರೆ ಸುಮ್ಮನೆ ದಾರಿಗೆ ಇಟ್ಕೊಂಡು ಮಾಡ್ಕೊಂಬಿಟ್ರೆ ಅದಕ್ಕೆ ನೋವು, ಆ ನೋವುಗಳ್ನ ಅವು ಎಷ್ಟು ತಟ್ಕೊಳ್ತಾವೆ ನನಗಂತೂ ಆಗಲ್ಲ. ಯಾಕಂದರೆ ನಾವು ಪಟ್ಟಾಗ ಎಷ್ಟು ನೋವಾಗ್ತಾವೋ ಅವಕ್ಕೂ ಅಷ್ಟೇ ನೋವಾಗ್ತವೆ. ನೋಡಿ, ಎಡಗಡೆ ಕಾಲು ನೋವಾಗೈತೆ ಒಂದು ಸ್ವಲ್ಪ. ಇಂಥ ಎಡವಟ್ಟು ಮಾಡೋದು ಹೆಂಗ ಸದ್ಯ ಅವಣ್ಣರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಕಾರ್ನರಿಗೆ ಹೆಂಗೋ ಬ್ರೇಕ್ ಹಾಕೊಂಡೇ ಬಂದಿದ್ದಾರೆ ಅನಿಸುತ್ತೆ. ಸ್ನೇಹಿತರೆ, ಇನ್ನೇನು ಕುರಿ ಬಂದು ಕುರಿನೂ ಕೂಡ ಹಾಕಿ ಗಳ್ಳಿ ನಮ್ಮ ಗಳ್ಳಿ ಹೆಂಗೆ ನೋಡ್ತಾನೆ ನೋಡಿ. ಅವನು ಗಳ್ಳಿ ಅನ್ನೋಕ್ಕಿಲ್ಲ, ನೋಡು. ಸೊ ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ಚಂದ ಐತೆ, ಪರವಾಗಿಲ್ಲ. ಮೋಡ ಏನೋ ಅಷ್ಟೊಂದು ಆಗಿಲ್ಲ, ಒಂದು ಸ್ವಲ್ಪ ಆ ಕಡೆ ಕೌದೈತೆ ಅಷ್ಟೆ. ನೋಡುವ ರಾತ್ರಿಗೆ ಏನು ಬರುತ್ತೆ ಇಲ್ಲ ಗೊತ್ತಿಲ್ಲ. ಕೋಲಾಟ ಹಾರಾಡಕತ್ತಿದ್ದಾವೆ ಎಲ್ಲ. ಮಳೆ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಮೋಡ ಅಂತೂ ಇಲ್ಲ ಆಕಾಶದಲ್ಲಿ, ಎಲ್ಲ ಬಿಳೆ ಮೋಡ ಮಾತ್ರ ಐತೆ. ಕಪ್ಪು ಮೋಡ ಬಿದ್ದರೆ ಮಾತ್ರ ಮಳೆ ಬರೋದು ಆಲ್ಮೋಸ್ಟ್ ಆಲ್. ಆ ಕಡೆ ಕಪ್ಪು ಮೋಡ ಒಂದು ಸ್ವಲ್ಪ ಆಗೈತೆ. ನೋಡುವ, ಅತ್ಲಿಂದ ಎದ್ದು ಬಂದರೆ ಎದ್ದು ಬರಬೇಕು. ದುರ್ಗದ ಕಡೆಗೆ ಆಗೈತೆ. ಸನ್ಸೆಟ್ ಆಗೋದನ್ನ ಒಂದು ಸ್ವಲ್ಪ ನೋಡಿಬಿಡಿ. ಈ ಗ್ಯಾಪಲ್ಲಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತೈತೆ ಅದು ಅಲ್ಲೇ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಸಿ ಯು.